ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾಯಿದ್ದೀನಿ ನೋಡಿರಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರೀ, ಖರ್ಜೂರನ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೋಬೇಕ್ರಿ. ಹಾಗೂ ಕೀಮಾ ಡೇಟ್ಸ್ ರೀ, ಇದು ಸೀಡ್ಲೆಸ್ ಇದ್ದಿದ್ದು ತೊಗೋಬೇಕ್ರಿ. ಇವೆಲ್ಲ ಆಮೇಲೆ ಬೀಜ ಇದ್ದರೆ ಅದನ್ನೆಲ್ಲ ತೆಗೆದು ಕೂಡ ಮಾಡ್ಬೋದು. ಆಮೇಲೆ ಇದಕ್ಕೆ ಗೋಡಂಬಿ, ಬಾದಾಮಿ ಅವನು ಕೂಡ ಪುಡಿ ಮಾಡ್ಕೋಬೇಕ್ರಿ. ಎಲ್ಲ ಈ ಥರ ಪುಡಿ ಮಾಡಿಕೊಂಡು ಅದು ರುಬ್ಬಿಕೊಂಡಂತಹ ಇದೆಲ್ಲ ರೀ, ಅದು ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೂ ಕಸಕಸಿ ಕೂಡ ಇದರಲ್ಲಿ ಹಾಕಬೇಕ್ರಿ. ನೋಡಿರಿ, 1-2 ಸ್ಪೂನಷ್ಟು ತುಪ್ಪ ಹಾಕಿ ರುಬ್ಬಿಕೊಂಡಂಥ ಖರ್ಜೂರು ಹಾಗೂ ಕೀಮಾ ಡೇಟ್ಸ್ ಇವುಗಳನ್ನೆಲ್ಲ ತೊಗೊಂಡಿದ್ರಲ್ಲಿ ಸಣ್ಣ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಲೋ ಫ್ಲೇಮಲ್ಲಿ. ಇದಕ್ಕೆ ಸಕ್ಕರೆ, ಬೆಲ್ಲ ಏನು ಬೇಕಾಗಿಲ್ಲ ರೀ, ಏಕೆಂದರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಸ್ವೀಟೇ ಇರುತ್ತಲ್ರಿ. ಇದು ಖರ್ಜೂರ, ಕೀಮಾ ಡೇಟ್ಸು ಎಲ್ಲ ಸ್ವೀಟ್ ಇರುತ್ತೆ ರೀ. ಆಮೇಲೆ ಇದು ಮಿಕ್ಸಿ ಮಾಡ್ಕೊಂಡಂಥ ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿ ಕೂಡ ಇದರಲ್ಲಿ ತುಪ್ಪ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕ್ರಿ. 1-2 ಸ್ಪೂನ್ ತುಪ್ಪ ಹಾಕ್ಬೇಕ್ರಿ. ಎಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಎಲ್ಲ ಕೂಡ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಎಲ್ಲ ಸ್ಪೂನಿಂದ ಎಲ್ಲ ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರ್ಕೋಬೇಕ್ರಿ. ಇದೆಲ್ಲ ಪೂರ್ಣ ಒಂದಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ. ಈ ಥರ ಎಲ್ಲ ಮಿಕ್ಸಿ ಮಾಡ್ಕೋಬೇಕ್ರಿ. ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಬಿಸಿ ಇರುತ್ತಲ್ಲ, ಸ್ವಲ್ಪ ಆರಿದ ಮೇಲೆ ಇದನ್ನು ಉಂಡೆಯನ್ನು ಮಾಡ್ಬೋದು ರೀ. ಅಥವಾ ಉಂಡೆ ಬೇಡಾದರೆ ರೌಂಡ್ ಈ ಥರ ಗೋಲ್ ಇದು ಮಾಡಿಕೊಂಡು ನೀವು ಚಾಕುವಿನಿಂದ ಸ್ಲೈಸ್ ಥರನೂ ಮಾಡ್ಕೋಬೋದು. ನಾವು ಈಗ ಉಂಡೆ ಮಾಡ್ತಾಯಿದ್ದೇವೆ ರೀ. ನೋಡಿರಿ, ಎಲ್ಲ ಇದಕ್ಕೆ ಬೆಲ್ಲ ಬೇಡ, ಏನು ಬೇಡ, ನ್ಯಾಚುರಲ್ಲಾಗಿ ನೋಡಿರಿ, ಆರೋಗ್ಯಕರವಾಗಿರುತ್ತೆ, ಹೆಲ್ತಿ ಕೂಡ ರೀ. ಸಣ್ಣ ಮಕ್ಕಳಿಗೆ ತುಂಬ ಉಪಯುಕ್ತ ನೋಡಿರಿ ಇದು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕ್ರಿ. ಮಕ್ಕಳಿಗೆ ಚಾಕ್ಲೇಟು ಅದು ಇದು ಕೊಡೋದಕ್ಕಿಂತ ಈ ಥರ ಆರೋಗ್ಯಕರವಾದ ಉಂಡೆಗಳನ್ನು ಮಾಡಿ ಕೊಡ್ಬೋದು ರೀ. ತುಂಬ ಹೆಲ್ತಿ ರೀ, ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ರೀ. ಯಾರಲ್ಲಿ ಬ್ಲಡ್ ಕಡಿಮೆ ಇರುತ್ತೆ, ಬ್ಲಡ್ ಕೂಡ ಇದರಲ್ಲಿ ಹೆಚ್ಚಾಗುತ್ತೆ ರೀ ಇದರಿಂದ. ಖರ್ಜೂರ ಹಾಗೂ ಕೀಮಾ ಡೇಟ್ಸಿಂದ. ನೋಡಿ, ಈ ಥರ ಲಾಡು ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಲ್ಲರೂ ಕೂಡ ಇದನ್ನು ತಿನ್ಬೋದು ರೀ. ವಯಸ್ಸಾದವರು, ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು